ನನ್ನ ಮಗನಿಗೆ ಸ್ಕೂಲಲ್ಲಿ ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತು. ಏನಾದರೂ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನ ಟ್ರೈ ಮಾಡಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾಗ ಸಿಕ್ಕಿದೆ ಈ ಬ್ರೆಡ್ ರಸ್ಮಲೈ. ಸಖತ್ ರುಚಿಯಾಗಿತ್ತು ರೀ. ಮಕ್ಕಳೂ ಸಹ ಟ್ರೈ ಮಾಡ್ಬೋದು. ಅಷ್ಟು ಸಿಂಪಲ್ಲು ಮತ್ತು ಈಸಿಯಾಗಿತ್ತು. ಜೊತೆಗೆ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು, ರಿಚ್ ಆಗಿತ್ತು ನೋಡೋದಕ್ಕೆ, ತಿನ್ನೋದಕ್ಕೂ ಅಷ್ಟೇ. ಈ ರಸಮಲೈ ಮಾಡ್ಕೊಳ್ಳೋದಕ್ಕೆ 1 ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿರೋ ಹಾಲನ್ನು ತೊಗೊಳ್ಬೇಕು. ಸ್ವಲ್ಪ ತೆಳುವಾಗಿದ್ದರೆ ಹಾಲು ಸ್ವಲ್ಪ ಗಟ್ಟಿ ಆಗೋವರೆಗೂ ಅದನ್ನು ಕುದಿಸ್ಕೊಳ್ಬೇಕಾಗುತ್ತೆ. 1 ಗ್ಲಾಸಷ್ಟು ಹಾಲಿಗೆ ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೇಸರಿನ ದಳನೂ ಹಾಕ್ಕೊಂಡಿದ್ದೀನಿ. ಇದು ಕಲರು ಕೊಡುತ್ತೆ, ಜೊತೆಗೆ ಟೇಸ್ಟು ಕೊಡುತ್ತೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದ್ರ ಕಲರೇ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ, ಗೋಡಂಬಿನ ಪೀಸ್ ಮಾಡಿ ಹಾಕ್ಕೊಂಡು ಒಂದು 10 ಗ್ರಾಮಷ್ಟು ಕೋವಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ. ಕೋವಾ ಮತ್ತು ಕಂಡೆನ್ಸ್ ಮಿಲ್ಕನ್ನು ಸ್ಕಿಪ್ ಮಾಡ್ಬೋದು. ಕೇಸರಿ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಂಡೆನ್ಸ್ ಮಿಲ್ಕನ್ನ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ದಿದ್ರೂ ತೊಂದರೆ ಇಲ್ಲ, ಗಟ್ಟಿ ಹಾಲನ್ನು ತೊಗೊಳ್ಳಿ, ಗಟ್ಟಿ ಆಗೋವರೆಗೂ ಕುದಿಸ್ಕೊಂಡ್ರೆ ಆಯಿತು. ನೋಡಿ, ಒಂದು 2 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಕಂಡೆನ್ಸ್ ಮಿಲ್ಕ್ನು ಏನು ಜಾಸ್ತಿ ಹಾಕ್ಕೊಂಡಿಲ್ಲ. ಒಂದು 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಿಮಗೆ ಕೋವಾ ಮತ್ತು ಕಂಡೆನ್ಸ್ ಮಿಲ್ಕ್ ನೀವಿರೋ ಕಡೆ ಅವೈಲಬಲ್ ಇಲ್ಲ ಅಂತಂದರೆ ಸಡನ್ನಾಗಿ ಏನಾದರೂ ಮಾಡೋ ಪ್ಲ್ಯಾನ್ ಏನಾದರೂ ಮಾಡಿದರೆ ಗಟ್ಟಿ ಹಾಲನ್ನು ತೊಗೊಂಡು ಕುದಿಸ್ಕೊಂಡ್ರು ಸಾಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕು. ಗಟ್ಟಿ ಹಾಲು ತೊಗೊಂಡ್ರೆ ತುಂಬ ಸಮಯ ಕುದಿಯೋದು ಬೇಡ. ತೆಳು ಹಾಲು ತೊಗೊಂಡ್ರೆ ಒಂದು ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕುದಿಯೋವರೆಗೂ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಕೆಳಗೆ ಇಳಿಸ್ಕೊಂಡ್ರೆ ನೋಡಿ ಪೂರ್ತಿಯಾಗಿ ತಣ್ಣಗಾಗಬೇಕು. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ ಇದನ್ನು. ಅದಕ್ಕೆ ಅಷ್ಟೊತ್ತಲ್ಲಿ ನಾವು ಬ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಒಂದು 2 ಸಲ ತಿರುಗಿಸ್ಕೊಂಡ್ರೆ ಬೇಗ ತಣ್ಣಗಾಗ್ಬಿಡುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಬ್ರೆಡ್ನ ರೌಂಡಾಗಿ ಕಟ್ ಮಾಡ್ಕೊಂಡು ತೊಗೊಳ್ತಿದ್ದೀನಿ. ನೋಡಿ, ಒಂದು ಸ್ಲೈಸನ್ನು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಈ ರೀತಿ ರೌಂಡಾಗಿ ಮಾಮೂಲಿ ಬ್ರೆಡ್ಡು ಬೇಕ್ರಿನಲ್ಲಿ ಸಿಗುತ್ತಲ್ವ, ಆ ರೀತಿ ಮಾಮೂಲಿ ಬ್ರೆಡ್ ಇದು. ನೀವು ಎಷ್ಟು ಅಳತೆನಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ದೀರೋ ಅದಕ್ಕೆ ತಕ್ಕಾಗೆ ತೊಗೊಳ್ಳಿ. ಈ ರೀತಿ ಒಂದು ಗ್ಲಾಸ್ ತೊಗೊಂಡು ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದಾಗ ಅದ್ರ ಶೇಪ್ ರಸಮಲೈ ರೌಂಡಾಗಿರುತ್ತಲ್ವ, ಆ ಶೇಪ್ ಬರುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಸೈಡಲ್ಲಿರೋ ವೇಸ್ಟೆಲ್ಲ ತೆಗೆದುಬಿಡಬೇಕು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಹಾಲು ಸಹ ತಣ್ಣಗಾಗಿತ್ತು. ಕಟ್ ಮಾಡ್ಕೊಂಡಿರೋಂತಹ ಬ್ರೆಡ್ಡಿಗೆ ಮೇಲ್ಗಡೆ ರೆಡಿ ಮಾಡಿ ಇಟ್ಕೊಂಡಿರೋ ಹಾಲನ್ನು ಹಾಕ್ಕೊಂಡು ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು, ಕೇಸರಿ ಹಾಕ್ಕೊಂಡ್ರೆ ರಸಮಲೈ ರೆಡಿ ಆಗುತ್ತೆ. ಇದನ್ನು ತಿನ್ನಬೇಕಾದ್ರೆ ಖಂಡಿತವಾಗ್ಲೂ ನೀವು ಹೇಳೋವರೆಗೂ ಇದು ಬ್ರೆಡ್ ರಸಮಲೈ ಅಂತಲೇ ಗೊತ್ತಾಗಲ್ಲ. ಅಷ್ಟು ರುಚಿಯಾಗಿರುತ್ತೆ. ಮಾಮೂಲಿ ರಸಮಲೈ ಥರನೇ ಇರುತ್ತೆ. ಸ್ವಲ್ಪ ದಪ್ಪ ಬೇಕಂದರೆ 2 ಪೀಸ್ ಬ್ರೆಡ್ಡನ್ನು ಮಧ್ಯದಲ್ಲಿ ಸ್ವಲ್ಪ ಕೋವಾ ಏನಾದರೂ ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡು ನೀವು ಇನ್ನೂ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಬೋದು. ಮೇಲೊಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಕೇಸರಿ ಹಾಕ್ಕೊಂಡ್ರೆ ರಸಮಲೈ ರೆಡಿ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಈ ಬ್ರೆಡ್ ರಸಮಲೈನ ಸಿಂಪಲ್ಲಾಗಿ ಮಕ್ಕಳು ಕೂಡ ಮಾಡ್ಬೋದು. ಅಷ್ಟು ಈಸಿಯಾಗಿರುತ್ತೆ. ನನ್ನ ಮಗನ ಸ್ಕೂಲಲ್ಲಿ ಇದನ್ನು ಮಾಡಿ ಕಳಿಸ್ದಾಗ ಅಂತೂ ತುಂಬಾ ಇಷ್ಟಪಟ್ಟರು ಈ ರೆಸಿಪಿನ ಎಲ್ಲರೂ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಮನೇಲೂ ಖಂಡಿತ ಇಷ್ಟಪಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.